ಇದನ್ ನೋಡ್ತಿದ್ದ ಶಮಿಕಾ ತನ್ನ ಫೋನ್ ತೆಗೆದು ಅದ್ಯಾರಿಗೋ ಕಾಲ್ ಮಾಡಿದ್ಲು. ಇಂಚರಾಗೆ ಬುದ್ಧಿ ಕಲ್ಸಿ ಅವಳನ್ನ ಸ್ಕೂಲ್ ಬಾಗ್ಲಲ್ಲೇ ಸ್ಟಾಪ್ ಮಾಡ್ಬೇಕು ಅಂತ ಶಮಿಕಾ ಒಂದು ಹೋಪ್ ಇಟ್ಕೊಂಡು ತನ್ನ ಅಣ್ಣನ್ನ ಕರ್ಕೊಂಡ್ ಬಂದಿದ್ಲು. ಆದ್ರೆ ಇಂಚರಾಳ್ ಧೈರ್ಯ ನೋಡಿ ಅವಳಿಗೂ ಶಾಕ್ ಆಯ್ತು. ಮಯೂರ್ ಮತ್ತೆ ಶಮಿಕಾ ಇಂಚರ ಹತ್ರ ಮಾತಾಡ್ತಿರೋದನ್ನ ಸಂಗಮ್ ಅವನ್ ಕಾರಲ್ಲಿ ಕೂತ್ಕೊಂಡೇ ನೋಡ್ತಿದ್ದ. ಅವನಿಗೆ ಬರ್ತಿದ್ದ ಕೋಪಕ್ಕೆ ಅವನ್ ಮೈ ಉರಿತಿತ್ತು. ಅವನ್ ಏನ್ ಮಾಡೋಕ್ಕೂ ರೆಡಿ ಇದ್ದ. ಬೇಕು ಅಂದಿದ್ರೆ ಅವನ್ ಈಗ್ಲೇ ಹೋಗಿ ಅವರಿಬ್ಬರಿಗೂ ಸರಿಯಾಗಿ ಪಾಠ ಕಲಿಸ್ತಿದ್ದ. ಆದ್ರೆ ಅವನಿಗೆ ಇಂಚರಾಗಿದ್ದ ಧೈರ್ಯದ ಮೇಲೆ ನಂಬಿಕೆ ಇತ್ತು ಮತ್ತು ಇಂಚರಾಗೆ ಸಪೋರ್ಟ್ ಮಾಡಿ ಅವಳು ವೀಕ್ ಅಂತ ತೋರ್ಸೋಕೆ ಅವನಿಗೆ ಇಷ್ಟ ಇರಲಿಲ್ಲ. ಅವಳು ಇಂಥ ಮ್ಯಾಟರ್ಸ್ನ ಒಬ್ಳೆ ಹ್ಯಾಂಡಲ್ ಮಾಡ್ತಾಳೆ ಅಂತ ಅವನಿಗೆ ಗೊತ್ತಿತ್ತು. ತಾನು ಏನ್ ಮಾಡೋಕೆ ಅಂತ ಸ್ಕೂಲಿಗೆ ಬಂದಿದ್ನೋ ಅದನ್ನ ಮಾಡೇ ಇವತ್ತು ಅಲ್ಲಿಂದ ಹೋಗೋದು ಅಂತ ಸಂಗಮ್ ಡಿಸೈಡ್ ಮಾಡಿದ್ದ. ಅವನು ತಕ್ಷಣ ಪಿಕೆ ಕಾಲ್ ಮಾಡಿ, ಪಿಕೆ ಪ್ರಿನ್ಸಿಪಲ್ಗೆ ಮತ್ತೆ ಕಾಲ್ ಮಾಡಿ ನಿನ್ನೆ ನಡೆದಿದ್ದ ವಿಷಯದ ಬಗ್ಗೆ ಮಾತಾಡಿದೆ ಅಲ್ವಾ, ಇವತ್ತು ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ರೇನೆ ಅವನಿಗೆ ಒಳ್ಳೇದು ಅಂತ ಹೇಳ್ದ. ಇಂಚರ ಪ್ರಿನ್ಸಿಪಲ್ ಆಫೀಸ್ ಕಡೆಗೆ ಹೋಗಿ ಆರ್ಯನ್ನ ಆಫೀಸ್ ಹೊರಗಿದ್ದ ಬೆಂಚ್ ಮೇಲ್ ಕೂರಿಸಿ ಅವಳು ಒಳಗ್ ಹೋದ್ಲು. ಮಯೂರ್ ಮತ್ತೆ ಶಮಿಕಾ ಅವಳು ಹಿಂದೆನೆ ಓಡ್ ಬಂದ್ರು. ಪ್ರಿನ್ಸಿಪಲ್ ಕೂಡ ಅದೇ ಟೈಮಿಗೆ ಬಂದಿದ್ರು. ಇಂಚರ ತನ್ನ ಮಾತ್ ಶುರು ಮಾಡೋಕ್ ಮುಂಚೆನೆ ಶಮಿಕಾ ತನ್ನ ಡ್ರಾಮಾ ಶುರು ಮಾಡಿದ್ಲು. ಸರ್, ಇವಾಗ ನೀವೇ ನಮ್ಗೆ ಹೆಲ್ಪ್ ಮಾಡ್ಬೇಕು. ಇಂಚರ ಮಗ ನಮ್ ಮಗಂಗೆ ತೊಂದ್ರೆ ಕೊಟ್ಟಿದ್ದು ಅಲ್ದೆ ಇವಳು ನಮ್ಮನ್ನ ಪಬ್ಲಿಕ್ ಅಲ್ಲೇ ಇನ್ಸಲ್ಟ್ ಮಾಡ್ತಿದ್ದಾಳೆ. ಇಂಥವಳ ಮಗ ನಿಮ್ಮಂತ ರೆಪ್ಯೂಟೆಡ್ ಸ್ಕೂಲ್ನಲ್ಲಿ ಓದ್ತಿದ್ರೆ ಅದು ಬೇರೆ ಮಕ್ಳಿಗೂ ಒಳ್ಳೇದಲ್ಲ ನೋಡಿ. ಅದಕ್ಕೆ ನಾವು ನಿಮ್ ಹತ್ರ ಆರ್ಯನ್ನ ಸ್ಕೂಲಿಂದ ಎಕ್ಸ್ಪೆಲ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿದೀವಿ ಅಂತ ಪ್ರಿನ್ಸಿಪಲ್ಗೆ ಹೇಳಿದ್ಲು. ಪ್ರಿನ್ಸಿಪಲ್ಗೆ ಸಂಗಮ್ಗೆ ಸಿಕ್ಕಿದ ಸೋರ್ಸ್ ಯಾವುದು ಮತ್ತೆ ಶಮಿಕಾ ಮಾಡ್ತಿದ್ ನಾಟಕ ಏನು ಒಂದು ತಿಳಿತಾ ಇರ್ಲಿಲ್ಲ. ಮಿಸಸ್ ಶಮಿಕಾ, ಯಾರ್ ಸರಿ ಮತ್ ಯಾರ್ ತಪ್ಪು ಅಂತ ನೋಡಿದ ಮೇಲೆ ಎಲ್ರಿಗೂ ಜಸ್ಟಿಸ್ ಸಿಗತ್ತೆ. ನಾನು ನಿಮ್ಗೇನೋ ತೋರಿಸ್ಬೇಕು ಅಂತ ಪ್ರಿನ್ಸಿಪಲ್ ಹೇಳಿದ ತಕ್ಷಣ ಮಯೂರ್ ಮತ್ತೆ ಶಮಿಕಾಗೆ ಗಾಬರಿ ಆಯ್ತು. ಪ್ರಿನ್ಸಿಪಲ್ ತಕ್ಷಣ ಅವ್ರ ಲ್ಯಾಪ್ಟಾಪ್ ತೆಗೆದು ನೆನ್ನೆ ಪಿಕೆ ಕಳ್ಸಿದ ಮೇಲ್ ಓಪನ್ ಮಾಡಿ ಅದರಲ್ಲಿದ್ದ ಸಿಸಿಟಿವಿ ಫುಟೇಜ್ನ ಪ್ಲೇ ಮಾಡಿದ್ರು. ಆ ವಿಡಿಯೋ ಶುರು ಆಗಕ್ಕೂ ಶಮಿಕಾ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿತ್ತು. ಇನ್ನು ತನ್ನ ಡ್ರಾಮಾ ವರ್ಕ್ ಆಗಲ್ಲ ಅಂತ ಅವಳಿಗೂ ಗೊತ್ತಾಯ್ತು. ರಂಜನ್ ಬೇಕು ಅಂತಾನೆ ಆರ್ಯನ್ನ ಮೆಟ್ಲಿಂದ ತಳ್ದ ಅನ್ನೋದು ಎಲ್ಲರಿಗೂ ಕಣ್ಮುಂದೆನೆ ಕಾಣಿಸ್ತು. ಈ ಘಟನೆ ನಮ್ ಸ್ಕೂಲ್ನಲ್ಲಿ ಓದ್ತಿರೋ ಒಬ್ಬ ಹುಡುಗಂಗಾಗಿದೆ. ಇದು ಬೇರೆ ಯಾರ್ದೂ ಅಲ್ಲ, ಸ್ಕೂಲ್ ರೆಸ್ಪಾನ್ಸಿಬಿಲಿಟಿ ಆಗತ್ತೆ. ನಾನು ಇದಕ್ಕೆ ಫುಲ್ ರೆಸ್ಪಾನ್ಸಿಬಿಲಿಟಿ ಆಗಿದ್ದೀನಿ ಅಂತ ಪ್ರಿನ್ಸಿಪಲ್ ಸ್ಟ್ರಿಕ್ಟ್ ಆಗಿ ಹೇಳಿ ಶಮಿಕಾ ಕಡೆ ನೋಡಿದ್ರು. ಮಿಸಸ್ ಶಮಿಕಾ, ಇವಾಗ ಎಲ್ಲ ಕ್ಲಿಯರ್ ಆಗಿದೆ. ನೀವು ನೋಡಿದ್ರಾ? ನಿಮ್ ಮಗ ರಂಜನ್ ಬೇಕು ಅಂತಾನೆ ಆರ್ಯನ್ನ ಮೆಟ್ಲಿಂದ ಬೀಳ್ಸಿರೋದು ಸಿಸಿಟಿವಿಲಿ ಕ್ಯಾಪ್ಚರ್ ಆಗಿದೆ. ಅವ್ರ ಮಧ್ಯೆ ಅದೆಂಥದ್ದೇ ಜಗಳ ಇರ್ಲಿ, ನಾನು ಇಂಥ ವೈಲೆನ್ಸ್ನ ನನ್ನ ಸ್ಕೂಲ್ನಲ್ಲಿ ಸಹಿಸಲ್ಲ. ಸೊ ನಾನು ನಿಮ್ಮ ಮಗ ರಂಜನ್ನ ಈ ಸ್ಕೂಲಿಂದ ಎಕ್ಸ್ಪೆಲ್ ಮಾಡ್ತಿದ್ದೀನಿ. ನೀವು ಅಡ್ಮಿನ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಎಲ್ಲ ಪ್ರಾಸೆಸ್ ಮತ್ತೆ ಫಾರ್ಮ್ಯಾಲಿಟೀಸ್ನ ಮುಗಿಸ್ಬೋದು ಅಂತ ಪ್ರಿನ್ಸಿಪಾಲ್ ಕೋಪದಲ್ಲಿ ಹೇಳ್ತಾ ಅವ್ರ ಲ್ಯಾಪ್ಟಾಪ್ನ ಮುಚ್ಚಿದ್ರು. ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ರಂಜನ್ ಯಾವ ಫ್ಯಾಮಿಲಿಯಿಂದ ಬಂದಿರೋದು ಗೊತ್ತಾ? ಅವನು ರಾವ್ ಫ್ಯಾಮಿಲಿಗೆ ಸೇರಿದವನು. ಅವನ್ ಎಕ್ಸ್ಪೆಲ್ ಆದ ಅಂದ್ರೆ ಅದ್ರ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅಂತ ನಿಮಗೆ ಐಡಿಯಾ ಇದೆಯಾ ಅಂತ ಶಮಿಕಾ ಕೋಪದಲ್ಲಿ ಹೇಳಿದ್ಲು. ನಂಗೆಲ್ಲ ಚೆನ್ನಾಗಿ ಗೊತ್ತು. ನೀವು ನಾನು ತೋರಿಸಿದ ಎವಿಡೆನ್ಸ್ನ ಸರಿಯಾಗಿ ನೋಡಿಲ್ಲ ಅಂತ ಅನ್ಸುತ್ತೆ. ನಿಜ, ನಿಮ್ ಕಣ್ಮುಂದೇನೆ ಇದ್ರೂ ನಾನು ನಿಮ್ಗೆ ಸಪೋರ್ಟ್ ಮಾಡಿ ನಿಮ್ ಫೇವರಲ್ಲಿ ಮಾತಾಡ್ಬೇಕು ಅಂತ ಹೇಳ್ತಿದ್ದೀರಾ? ಸಾರಿ, ನನ್ ಕೈಯಲ್ಲದಾಗಲ್ಲ. ನೀವು ನಿಮ್ ಮಗನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೋದು ಅಂತ ಪ್ರಿನ್ಸಿಪಾಲ್ ಮಯೂರ್ ಮಾತಿಗೆ ಹೆದ್ರದೆ ಅವರು ಡಿಸಿಷನ್ ಕೊಟ್ರು. ಅಂಡ್ ಮಿಸ್ ಇಂಚರ, ಇಡೀ ಸ್ಕೂಲ್ ಪರವಾಗಿ ಆರ್ಯ ಸಫರ್ ಮಾಡ್ತಿರೋದಕ್ಕೆ ನಾನು ನಿಮ್ ಹತ್ರ ಸಾರಿ ಕೇಳ್ತಿದ್ದೀನಿ. ವೆರಿ ಸಾರಿ ಫಾರ್ ವಾಟ್ ಹ್ಯಾಪನ್ಡ್ ಅಂತ ಪ್ರಿನ್ಸಿಪಲ್ ಇಂಚರ ಕಡೆ ತಿರುಗಿ ತಮ್ಮ ವಾಯ್ಸಲ್ಲಿ ಇದ್ದಿದ್ದ ಟೋನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿ ಹೇಳಿದ್ರು. ಇಂಚರಾಗೆ ಇದನ್ನ ನೋಡಿ ಸ್ವಲ್ಪ ರಿಲೀಫ್ ಆಯ್ತು. ಇಷ್ಟೆಲ್ಲ ಆದ್ಮೇಲೆ ಅವಳಿಂದ ಆರ್ಯಂಗಾಗಿರೋ ನೋವನ್ನ ಕಡಿಮೆ ಮಾಡಕ್ಕೆ ಆಗದೇ ಇರ್ಬೋದು. ಆದ್ರೆ ಶಮಿಕಾಗೆ ಒಳ್ಳೆ ಪನಿಷ್ಮೆಂಟ್ ಸಿಕ್ತು ಅಂತ ಇಂಚರಾಗೆ ಸಮಾಧಾನ ಆಯ್ತು. ಶಮಿಕಾ ತನಗಾಗಿದ್ದ ಅವಮಾನದಿಂದ ಕೋಪದಲ್ಲಿ ಅಲ್ಲಿಂದ ಹೊರಗ್ ಬಂದ್ಲು. ಈ ಕಡೆ ಪ್ರಿನ್ಸಿಪಲ್ ಇಂಚರ ಹತ್ರ ಶಮಿಕಾ ಜೊತೆ ಸೇರಿ ಆ ವಿಡಿಯೋ ಫುಟೇಜ್ ಅನ್ನ ಹಾಳ್ ಮಾಡೋಕ್ ನೋಡಿದ್ದ ಟೀಚರ್ನು
ನಾವು ಎಕ್ಸ್ಪೆಲ್ ಮಾಡಿದೀವಿ. ಮತ್ತೊಂದ್ಸಲ ಇಡೀ ಸ್ಕೂಲ್ ಸ್ಟಾಫ್ ಪರವಾಗಿ ನಾನು ಅಪಾಲಜೈಸ್ ಮಾಡ್ತೀನಿ. ಈಗೆಲ್ಲ ಸರಿ ಹೋಯ್ತಲ್ಲ? ಆರ್ಯ ಇವತ್ತಿಂದಾನೇ ಕ್ಲಾಸಸ್ನ ಅಟೆಂಡ್ ಮಾಡ್ಬೋದು. ಇನ್ಮೇಲೆ ಇಂಥದ್ದೇನೂ ಆಗದೆ ಇರೋ ಥರ ನಾನು ಕೇರ್ಫುಲ್ ಆಗಿ ನೋಡ್ಕೋತೀನಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು ಅಂತ ಇಂಚರ ಹೇಳಿ ಆಫೀಸಿಂದ ಹೊರಗೆ ಬಂದ್ಲು. ಸಂಗಮ್ ಕಾರ್ ಇನ್ನೂ ಅಲ್ಲೇ ನಿಂತಿತ್ತು. ಅಲ್ಲಿಂದ ಹೊರಟ ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಅವನು ಅಂದ್ಕೊಂಡ. ಆದ್ರೆ ಒಳಗಡೆ ಆರ್ಯ ಹೇಗ್ ಫೀಲ್ ಮಾಡ್ತಿದ್ದಾನೆ ಅಂತ ಅವನಿಗೆ ಗೊತ್ತಿರ್ಲಿಲ್ಲ. ಇಂಚರ ಸಂಗಮ್ ಕಾರ್ ಒಳಗಡೆ ಕೂತಿದ ತಕ್ಷಣ ನಿನ್ನೆ ತನಕ ಸ್ಕೂಲ್ನಲ್ಲಿ ನಡೆದಿದ್ದೇ ಬೇರೆ. ಟೀಚರ್ಸ್ ಆಗ್ಲಿ ಪ್ರಿನ್ಸಿಪಲ್ ಆಗ್ಲಿ ನಮ್ಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಆದ್ರೆ ಇವತ್ತು ಪ್ರಿನ್ಸಿಪಲ್ಲೇ ಇನ್ವಾಲ್ವ್ ಆಗಿ ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ಅವ್ರ ಮೇಲ್ ತಗೊಂಡ್ರು. ವಿಡಿಯೋದಲ್ಲಿ ಇದ್ದಿದ್ದನ್ನ ಎಲ್ಲರಿಗೂ ತೋರಿಸಿದ್ರು. ಒಂದ್ ರಾತ್ರಿಲಿ ಇಷ್ಟೆಲ್ಲ ಚೇಂಜ್ ಆಗಕ್ ಸಾಧ್ಯನಾ? ಅದು ಹೇಗೆ ಅಂತ ಇಂಚರ ಕಾರಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ಲು. ಅವಳು ಇವತ್ತಾಗಿದ್ದಕ್ಕೆ ತುಂಬಾ ಖುಷಿ ಪಟ್ಲು. ಆದ್ರೆ ಹೇಗಾಯ್ತು ಅನ್ನೋ ಪ್ರಶ್ನೆ ಅವಳಲ್ಲೇ ಉಳಿದಿತ್ತು. ಅವಳು ಬಂದಾಗಿಂದ ಸಂಗಮ್ ಒಳಗ್ ಏನಾಯ್ತು ಅಂತ ಒಂದ್ ಮಾತು ಕೇಳಿರ್ಲಿಲ್ಲ. ಆರ್ಯನ್ ಬಗ್ಗೆ ಇಂಚರಾಗೆ ಎಷ್ಟು ಕೇರ್ ಇದೆಯೋ ಅಷ್ಟೇ ಕೇರ್ ಸಂಗಮ್ಗೂ ಇದೆ ಅಂತ ಅವಳಿಗೆ ಗೊತ್ತಿತ್ತು. ಆದ್ರೂ ಸಂಗಮ್ ಏನೂ ಕೇಳದೆ ಸುಮ್ನಿದ್ದ. ಇವ್ನು ಯಾಕೆ ಏನೂ ಮಾತಾಡದೆ ಸುಮ್ಮನೆ ಕೂತಿದ್ದಾನೆ? ಡಿಸಿಷನ್ ನಮ್ ಕಡೆ ಆಗಿದೆ ಅಂತ ಇವನಿಗೆ ಗೊತ್ತಿದ್ಯಾ? ಆದ್ರೆ ಹೇಗೆ? ಎಲ್ಲೋ ಏನೋ ಮಿಸ್ ಆಗ್ತಿದೆ ಅನ್ಕೊಳ್ತಾ ಇದ್ದ ಇಂಚರ ತಲೆಗೆ ಇದು ತಕ್ಷಣ ಹೊಳಿತು. ಯಾವುದೇ ದೊಡ್ಡ ಸೋರ್ಸ್ ಇಲ್ದೆ ಪ್ರಿನ್ಸಿಪಲ್ ಈ ತರ ನಮಗ್ ಫೇವರ್ ಮಾಡೋಕೆ ಸಾಧ್ಯನೇ ಇಲ್ಲ. ಅಂಡ್ ಆ ಸೋರ್ಸ್ ಸಂಗಮ್ ಬಿಟ್ರೆ ಬೇರೆ ಯಾರೂ ಅಲ್ಲ ಅಂತ ಅವಳಿಗೆ ಈಗ ಅರ್ಥ ಆಗೋಕೆ ಶುರುವಾಯ್ತು. ಸಂಗಮ್ ತುಂಬಾ ಕಾಮ್ ಆಗಿ ಕಾರಲ್ಲಿ ಕೂತಿರೋದನ್ನ ನೋಡಿ ಇಂಚರಾಗೆ ಅವನ್ ಆರ್ಯಂಗೆ ಜಸ್ಟಿಸ್ ಕೊಡೋಕೆ ಹೆಲ್ಪ್ ಮಾಡಿದ್ದು ಅಂತ ಕನ್ಫರ್ಮ್ ಆಯ್ತು. ಅವನನ್ನೇ ನೋಡ್ತಾ ಇಂಚರ ತನ್ನ ಮನ್ಸ್ನಲ್ಲಿ, ನೀನ್ ಹೇಗಿದನ್ನೆಲ್ಲ ಮಾಡ್ದೆ? ಇವತ್ ನೀನು ನಂಗೆ ಹೆಲ್ಪ್ ಮಾಡ್ದೆ ಹೋಗಿದ್ರೆ ಮಯೂರ್ ಮತ್ತೆ ಶಮಿಕಾ ಮುಂದೆ ಅವಮಾನದಿಂದ ನಾನು ತಲೆ ತಗ್ಗಿಸ್ಬೇಕಾಗಿತ್ತು. ಅವ್ರ ಆರ್ಯ ಪಕ್ಕಾ ಸುಳ್ಳು ಹೇಳ್ತಿದ್ದಾನೆ ಅಂತ ಪ್ರೂವ್ ಮಾಡ್ತಿದ್ರು. ಅಂಡ್ ಯಾವುದೇ ಎವಿಡೆನ್ಸ್ ಇಲ್ದೆ ನಾನೇನೂ ಮಾಡೋಕಾಗ್ತಿರ್ಲಿಲ್ಲ ಅಂತ ಅಂದ್ಕೊಂಡ್ಲು. ಅವಳು ಬಾಯ್ ಬಿಟ್ಟು ಸಂಗಮ್ಗೆ ಏನೂ ಹೇಳಕ್ ಆಗ್ತಿರ್ಲಿಲ್ಲ. ಆದ್ರೆ ಸಂಗಮ್ ಅವಳ ಮುಖದಲ್ಲಿ ಬರ್ತಿದ್ದ ಒಂದು ಎಕ್ಸ್ಪ್ರೆಷನ್ ಕೂಡ ಅವನಿಗೆ ಥ್ಯಾಂಕ್ ಯು ಹೇಳ್ತಿದೆ ಅನ್ನೋದನ್ನ ಗಮನಿಸ್ದ. ಇಂಚರ ಕೊನೆಗೂ ಧೈರ್ಯ ಮಾಡಿ, ಇವತ್ತು ನೀವೇನೇನ್ ಮಾಡಿದ್ರೋ ಅದಕ್ಕೆಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ್ಲು. ಸಂಗಮ್ ಅವಳ ವಾಯ್ಸ್ ಕೇಳಿದ ತಕ್ಷಣ ಅವಳ ಕಡೆ ತಿರುಗಿ ಸ್ಮೈಲ್ ಮಾಡ್ದ. ಪ್ರತಿ ಸಲದ ತರ ಈ ಸಲನೂ ಅವನು ಹೆಲ್ಪ್ ಮಾಡಿದ್ದನ್ನ ತೋರಿಸ್ಕೊಳ್ಬಾರ್ದು ಅಂತ ಅಂದ್ಕೊಂಡ. ಅವನ್ ಏನೇ ಮಾಡಿದ್ರೂ ಅದು ಆರ್ಯಂಗೋಸ್ಕರ ಆಗಿತ್ತು. ಅದಕ್ಕೆ ಅವನಿಗೆ ಥ್ಯಾಂಕ್ಸ್ ಎಲ್ಲ ಕೇಳೋಕೆ ಇಷ್ಟ ಇರ್ಲಿಲ್ಲ. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.